ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಸುಸ್ವಾಗತ. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಈ ವಾಕ್ಯವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಿಂದ ನಾವು ನೋಡೋಣ. 23-24. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವಂಥ ವಿಷಯ ಏನಂದರೆ, ಸಭಾ ಮಂದಿರದಲ್ಲಿ ಕೆಲವರು ಕೇಳ್ಬೋದು, ಅಯ್ಯೋ ಸೈತಾನ ಮಂದಿರಕ್ಕೆ ಕೂಡ ಹೋಗ್ತಾನೆ. ಯಾಕೆ? ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ ಸೈತಾನನು ದೇವರ ಸಭೆಯಲ್ಲಿ ಆತನು ಹೋದನು, ದೇವರನ್ನು ಭೇಟಿ ಮಾಡಲು ಹೋದನು. ಆತನು ಕೂಡ ದೇವರ ಸೃಷ್ಟಿ, ದೇವರಿಂದ ದೂರ ಹೋಗಿ ದೇವರಿಗೆ ವೈರಿಯಾಗಿ ನಿಂತಿದ್ದಾನೆ. ಆದರೆ ದೇವರು ಅವನಿಗೂ ಕೂಡ ತಳ್ಳಲಿಲ್ಲ. ಆತನು ಕೂಡ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅವಕಾಶ ಇದೆ. ಹಾಗಾದರೆ ದೇವರ ಸನ್ನಿಧಿಯಲ್ಲಿಯೇ ಸೈತಾನ ನಿಲ್ಲುವಾಗ ಆಲಯದಲ್ಲಿ ಕೂಡ ಪ್ರವೇಶಿಸುವುದಕ್ಕೆ ಸಾಧ್ಯವಿದೆ. ಆದರೆ ಅವನ ಕೆಲಸಗಳು, ಅವನು ಕದಿಯುವುದು, ಕಳ್ಳತನ ಮಾಡುವುದು, ಕೊಲೆ ಮಾಡುವುದು ಮತ್ತು ಅವನು ನಾಶ ಮಾಡುವುದು, ಇದೇ ಕೆಲಸ ಸೈತಾನದು. ಆದರೆ ದೇವರ ಕೆಲಸ ಏನು ಅಂತಂದರೆ, ಆತನು ನಮಗೆ ನಿತ್ಯ ಜೀವವನ್ನು, ಪರಿಪೂರ್ಣವಾದ ಜೀವನ, ಸಂತೋಷವನ್ನು ಕೊಡುವುದೇ ದೇವರ ಉದ್ದೇಶವಾಗಿದೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ ಈ ವಚನದಲ್ಲಿ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು ನಜರೇತಿನ ಯೇಸು ಕ್ರಿಸ್ತನನ್ನು ಗುರುತಿಸಿತು. ಆದರೆ ಅಲ್ಲಿರುವಂತಹ ಜನರು ಯೇಸು ಕ್ರಿಸ್ತನ್ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ಇವತ್ತಿಗೂ ಗೊತ್ತಾಗ್ತಾ ಇಲ್ಲ, ಭಾಳ ಕನ್ಫ್ಯೂಷನ್. ಅನೇಕರಿಗೆ ಯೇಸು ಯಾರು? ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಪೆಂಟ್ರ್ ಮಗ, ಅಲ್ಲ ಮರಿಯಳ ಮಗ ಅಂತ ಹೇಳಿ ಜನರು ಹಾಗೆ ತಿಳಿತಾರೆ. ಯೇಸು ಸ್ವಾಮಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ, ಮನುಷ್ಯ ಅಂತ ತಿಳಿತಾರೆ. ಆದರೆ ದೆವ್ವ ಯೇಸು ಕ್ರಿಸ್ತನ ವಿಷಯದಲ್ಲಿ ಇಲ್ಲಿ ಸಾಕ್ಷಿ ಹೇಳ್ತಾ ಇದೆ. ಏನು ಅಂದರೆ, ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ಈಗಾಗಲೇ ಸೈತಾನನು ಈ ಪ್ರಪಂಚದಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ದೇವರಿಲ್ಲದ ಹೃದಯಗಳಲ್ಲಿ ಅವನೇ ತುಂಬಿಕೊಂಡಿರುವಾಗ ಅಸಮಾಧಾನ, ರೋಗಗಳು, ಅನೇಕ ಕಷ್ಟಗಳು ಮತ್ತು ಮೆಂಟಲ್ ಆಗ್ನಿ ಇವೆಲ್ಲ ಬರುವುದಕ್ಕೆ ಕಾರಣ ಇವನು ಸೈತಾನನ ಗುಣ. ಅದಕ್ಕೆ ನಮ್ಮನ್ನು ನಾಶ ಮಾಡೋದಕ್ಕೆ ಬಂದೆಯಾ? ಖಂಡಿತವಾಗಿ ಯೇಸು ಕ್ರಿಸ್ತನು ಬಂದಿರುವ ಉದ್ದೇಶ ಸೈತಾನನ ರಾಜ್ಯವನ್ನು ಧ್ವಂಸ ಮಾಡಿ ನಮ್ಮೆಲ್ಲರಿಗೆ ಬಿಡುಗಡೆ ಮಾಡೋದಕ್ಕೆ ಸ್ವಾಮಿ ಬಂದಿದ್ದಾರೆ. ಆದ ಕಾರಣ ಸೈತಾನನಿಗೆ ಅದು ಕೂಡ ಗೊತ್ತಿದೆ, ದೆವ್ವಕ್ಕೂ ಅದಕ್ಕೂ ಗೊತ್ತಿದೆ. ನಿನ್ನನ್ನು ಬಲ್ಲೆನು ಎಂಬುದಾಗಿ ಹೇಳ್ತದೆ. ಆಮೇಲೆ ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಹಲ್ಲೇಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಈ ದೆವ್ವದ ಬಾಯಿಯಲ್ಲಿ ನೀನು ದೇವರು ಪ್ರತಿಷ್ಠಿಸಿದವನೇ ಅಂತ ಹೇಳಿ ಕೂಗಿ ಹೇಳ್ತದೆ. ನಮ್ಮಲ್ಲಿ ಎಷ್ಟು ಜನರು ಮನಪೂರ್ವಕವಾಗಿ, ತಂದೆ ಯೇಸುವೇ, ನೀನು ದೇವರು ಪ್ರತಿಷ್ಠಿಸಿದವನು, ನನಗೋಸ್ಕರ, ನನ್ನ ರಕ್ಷಣೆಗೋಸ್ಕರ, ನನ್ನ ಬಿಡುಗಡೆಗೋಸ್ಕರ, ನನಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರ ನೀನು ಬಂದೆ ಅಂತ ಎಷ್ಟು ಜನ ನಂಬ್ತೇವೆ. ಆದರೆ ದೆವ್ವ ಗೊತ್ತಿದೆ, ದೆವ್ವ ಆಕ್ಸೆಪ್ಟ್ ಮಾಡಲ್ಲ. ಯೇಸ್ವಾಮಿ ರಕ್ಷಕನಂತ ಆಕ್ಸೆಪ್ಟ್ ಮಾಡಲ್ಲ. ಅವನ ರಾಜ್ಯವೇ ಬೇರೆ ಆಗಿದೆ. ಆದ ಕಾರಣ ಪ್ರಿಯರೇ, ಅನೇಕರು ದೆವ್ವ ಹಿಡಿದಾಗ ನಾವು ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಟ್ಟು ಹೋಗಿಬಿಡ್ತದೆ. ಅಂಥ ಒಂದು ಶಕ್ತಿ ಯೇಸು ಕ್ರಿಸ್ತನಲ್ಲಿದೆ ಮತ್ತು ಆತನ ಶಿಷ್ಯರಿಗೂ ಕೂಡ ಆ ಶಕ್ತಿಯನ್ನು ಯೇಸ್ವಾಮಿ ಕೊಟ್ಟಿದ್ದಾನೆ. ಯಾರಾದರೂ ಒಂದು ವೇಳೆ ಈ ಒಂದು ಸೈತಾನನ ಪೀಡಿತರಾಗಿ ಅನೇಕ ಕಷ್ಟಗಳಿಗೆ ಗುರಿಯಾದರೆ ಈ ದಿವಸ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಸಂಪೂರ್ಣವಾದ ಬಿಡುಗಡೆ ಯಾರ್ಯಾರ ಹೃದಯಗಳಲ್ಲಿ, ಯಾರ್ಯಾರ ಜೀವನದಲ್ಲಿ ಈ ಸೈತಾನನ ಕಾರ್ಯಗಳು ನಡೆದಿವೆಯೋ ಅವುಗಳನ್ನು ಮತ್ತು ಅಡಿಕ್ಷನನ್ನು ಮತ್ತು ಇನ್ನೂ ಬೇರೆ ಬೇರೆ ನಾನಾ ಪ್ರಕಾರದ ಮಾಟ, ಮಂತ್ರ, ತಂತ್ರಗಳ ಶಕ್ತಿಗಳನ್ನು ಯೇಸುವಿನ ಹೆಸರಿನಲ್ಲಿ ನಾನು ಬಂಧಿಸ್ತೇನೆ. ಅವುಗಳ ಶಕ್ತಿಗಳನ್ನು ಯೇಸು ಕ್ರಿಸ್ತನ ಹೆಸರಿನ ನಾವು ಬಂಧಿಸಿ ಮುರಿದು ಹಾಕುತ್ತೇವೆ. ಕರ್ತನೇ, ನೀನೇ ಸ್ವಾಮಿ ಬಿಡುಗಡೆ ಕೊಡುವಾತನು. ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ನೀನು ಬಿಡುಗಡೆಯನ್ನು ಕೊಡು. ಆಲ್ಕೋಹಾಲಿಕ್ಕಿಂದ ಬಿಡುಗಡೆ, ಸ್ಮೋಕಿಂಗಿಂದ ಬಿಡುಗಡೆ, ಅನೇಕ ದುರಭ್ಯಾಸಗಳಿಂದ, ಪೋರ್ನೋಗ್ರಫಿಯಿಂದ, ಅನೇಕ ದುಷ್ಟ ಕಾರ್ಯಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಈ ದಿವಸ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್.